ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. 8 ಆಗಿದೆ. 8 o'clock ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಗ್ರಹಣ ಬೇರೆ ಇದೆ ಅಲ್ವಾ, ಹಾಗಾಗಿ ನನ್ನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಚಾರು ಎದ್ದು ಈ ಪಕ್ಕದ ಬಿಲ್ಡಿಂಗಲ್ಲಿ ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ ಅವಳಿಗೆ, ಅವ್ರನ್ನ ನೋಡ್ಕೊಂಡು ಮಲ್ಕೊಂಡವಳೆ. ಫ್ರೆಂಡ್ಸ್, ಈ ಕಡೆ ಕಾಫಿ ಕೂಡ ಕಾಯಕ್ಕಿಟ್ಟಿದ್ದೀನಿ. ಹಾಲು, ಟಿಫನ್ಗೆ ಟೊಮೆಟೊ ಬಾತ್ ಮಾಡ್ತೀನಿ. ಟೊಮೆಟೊ ಬಾತು ಕರಡು ತರಿಸಿದ್ದೀನಿ. ಕರಡು ಚಾರ್ವಿಗೆ ಟೊಮೆಟೊ ಬಾತ್ ಮಾಡಿ ಮನೆ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಚಾರು, ಚಾರು, ಏನು ಹಂಗೆ ನೋಡ್ತಿದ್ಯಾ? ಯಾರವ್ರೆ ಅಲ್ಲಿ? ಹಾಂ, ಯಾರವ್ರೆ? ನಿನ್ನ ಫ್ರೆಂಡ್ಸ್ ಅವರಾ? ಅಮ್ಮು? ಫ್ರೆಂಡ್ಸ್, ನಾನು ಆ ಮನೇಲಿದ್ದಾಗ ಈ ಥರ ಬಾಗಿಲು ತೆಕ್ಕೊಂಡು ಇಷ್ಟು ಬೆಳಗ್ಗೆನೆ ಯಾವತ್ತೂ ಕೂತಿಲ್ಲ. ರೀಸನ್ ಏನಂದರೆ, ಪಕ್ಕದಲ್ಲಿ ಮನೆ ಕಟ್ತಾಯಿದ್ರು, ಗ್ರೌಂಡ್ ಫ್ಲೋರು, ಕುಟ ಸೌಂಡು. ಒಂಥರ ಇಲ್ಲಿ ಮೈಂಡು ಆಚೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಪೀಸ್ಫುಲ್ಲಾಗಿದೆ. ಕಾಫಿ ಕುಟ್ಕೊಂಡು ಆರಾಮಾಗಿ ನಿಂತ್ಕೊಳ್ಬೋದು. ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಮನೇಲಿ ನಾನು ಇಷ್ಟೊತ್ತಿಗೆ ಯಾವತ್ತೂ ಈ ಥರ ಬಾಗಿಲು ತೆಕ್ಕೊಂಡು ದಿನವೇ ಇಲ್ಲ. ಸ್ವಲ್ಪ ಹೊತ್ತು ಟೈಮ್ ಕೂಡ ನಾನು ಆ ಮನೇಲಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಾಗಿಲು ತೆಗೆದ್ರೆ ಸ್ಮೆಲ್ಲು, ಆಮೇಲೆ ರೋಡಲ್ಲಿ ಹೋಗೋರೆಲ್ಲ ಕಾಣೋರು, ಮತ್ತು ಅಲ್ಲಾಯ್ತಾ ನೀರು ಹೋಗ್ತಿರ್ಲಿಲ್ಲ ಕಿಚನಲ್ಲಿ, ಬ್ಯಾಡ್ ಸ್ಮೆಲ್ಲು. ತುಂಬ ಫೇಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನಿಜವಾಗ್ಲೂ. ನಮ್ಮ ಅಮ್ಮಗಂತೂ ಆಚೆ ಪ್ರಪಂಚನೇ ತೋರಿಸಿರ್ಲಿಲ್ಲ, ಹಂಗೆ ಮುಚ್ಚಿ ಮಾಡಿಕೊಂಡಿದ್ದೆ. ಮನೆ ಯಾವಾಗಲೂ ಬಾಗಿಲು ತೆಕ್ಕೊಂಡಿರಬೇಕು ಫ್ರೆಂಡ್ಸ್. ಬಾಗಿಲು ತೆಗ್ದಿದ್ದಷ್ಟು ಮನೆ ಗಾಳಿ ಬೆಳಕು ಬಂದಷ್ಟು ಲಕ್ಷ್ಮಿ ಕಳಕಳಿಯಾಗಿರ್ತಾಳಂತೆ ಮನೇಲಿ. ಯಾವಾಗಲೂ ಬಾಗಿಲು ಹಚ್ಕೊಂಡಿರ್ಬಾರ್ದಂತೆ. ಒಂಥರ ಸಮಾಧಾನ. ನೋಡಿ, ಎತ್ತಿಂಡು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅಪ್ಪುಗೆ ಸ್ನಾನಕ್ಕೆ ಹೀಟ್ರ್ ಹಾಕಿದ್ದೀನಿ. ಇಲ್ಲಿ ಗೀಝರ್ ಇಲ್ಲ ಈ ಮನೇಲಿ. ಹೀಟ್ರಾಗಿ ಕೊಟ್ಬಿಟ್ಟು ನಾನು ಕಾಫಿ ಇಟ್ಬಿಟ್ಟು ಅಪ್ಪು ಕೆಳಗಿಂದ ಸಿಲಿಂಡರ್ ಎತ್ಕೊಂಬಂದು ಕೊಡಪ್ಪು. ಸಿಲಿಂಡರ್ ಇಲ್ಲದೆ ಇದ್ದರೆ ಅಡುಗೆ ಮಾಡಿ ತುಂಬ ಕಷ್ಟ ಆಗುತ್ತೆ ನನಗೆ. ಇಂಡಕ್ಷನಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪುನ ಪರವಾಗಿಲ್ಲ ಇಲ್ಲೇ ಕಲೆಕ್ಷನ್ ಮಾಡ್ಕೊತೀನಿ, ಕೆಳಗಡೆ ನೀನು ಕಲೆಕ್ಷನ್ ಕೊಟ್ಕೊಡೋವರೆಗೂ ಸಿಲಿಂಡ್ರ್ ಎತ್ಕೊಂಬಂದು ಇಲ್ಲೇ ಕಲೆಕ್ಷನ್ ಮಾಡಿಕೊಡಪ್ಪು ಅಂತ ಹೇಳಿದೆ. ಹಂಗಾಗಿ ಅಪ್ಪು ಕೆಳಗಿಂದ ಸಿಲಿಂಡ್ರ್ ಎತ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಇಲ್ಲೇ ಹೆಂಗಾದರೂ ಮಾಡಿ ಕಲೆಕ್ಷನ್ ಕೊಡಿಸ್ಕೊತೀನಿ. ಸೆಲ್ಲೋ ಟೇಪು ಇಲ್ಲ ಅಪ್ಪು, ನಿಧಾನ. ಸೆಲ್ಲೋ ಟೇಪು ಇಲ್ಲ ಸುತ್ತಕ್ಕೆ. ಅಲ್ಲಿ ಅವತ್ತಂದರೆ ಫುಲ್ ಕಲೆಕ್ಷನ್ ಕೊಟ್ಟಿದ್ದೆ ನಾನಲ್ಲಿ, ಕೊಟ್ಟಿದ್ದೆ ನೀನು. ಇವತ್ತು ಹೋಗ್ತಾ ಇಲ್ಲ ಅಲ್ಲಿ ಗಮಕಕ್ಕೆ, ಆಗ್ತಾ ಇಲ್ಲ. ಅಪ್ಪು ತಿಂಡಿ ಮಾಡಿಕೊಟ್ಬಿಟ್ಲ? 5 ನಿಮಿಷ ಇಲ್ಲ ಬರ್ತೀಯಾ ಆಮೇಲೆ? ಹಾಂ, ಬರ್ತೀಯಾ? ಫ್ರೆಂಡ್ಸ್, ಟಿಫನ್ನಿಗೆ ಅಪ್ಪು ಆಮೇಲೆ ಬರ್ತಾರಂತೆ. ಫುಲ್ ಆಯ್ತು ಅಪ್ಪು ಬಟ್ಟೆಗನ. ಕಾಫಿ ಮಿಕ್ಸ್ ಮಾಡಿಕೊಡ್ತೀನಿ. ಅಲ್ಲಿಗೆ ಹೋಗ್ತಾಯ್ತು ನೋಡು. ಹೋಗ್ತಾಯ್ತಾ? ಇಲ್ಲ, ಆಂಟಿನ ಮನೆ ದಿವಾನ್ ಹತ್ತುತ್ತಾಳೆ. ಕೇಳಬೇಕಾದ್ರೆ ನಮ್ಮ ಆಂಟಿನ ಇಲ್ಲ ಹತ್ತಕ್ಕೆ ಬರ್ತಾ ಇಲ್ಲ ಅವಳಿಗೆ. ಚಾರು, ಚಾರು ಮಗಳೇ, ಎಲ್ಲ ಹೇಳಿದ್ರೆ ಹೊಡಿತೀನಿ ನಾನು. ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಆಂಟಿ ಚಿಕ್ಕಪ್ಪನಿಗೂ ಕೂಡ ಬರ್ಲಿಕ್ಕೆ ಹೇಳಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ಬನ್ನಿ, ಇಲ್ಲೇ ಟೊಮೊಟೊ ಬಾತ್ ಮಾಡ್ತೀನಿ ಅಂತ. ಹಾಗಾಗಿ ಅಪ್ಪುಗೆ ಇರಿ ಕಾಫಿ ಕುಡಿದ್ಬಿಟ್ಟು
ಡ್ಯೂಟಿಗೆ ಹೋಗಿರಂತೆ ಟಿಫನ್ ಮಾಡ್ಕೊಂಡು ಅಂದರೆ ಇಲ್ಲ ನಾನು ಡ್ಯೂಟಿಗೆ ಹೋಗಬೇಕು, ನಂಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದಾರೆ. ಫ್ರೆಂಡ್ಸ್ ನಮ್ಮ ಮನೇಲಿ ಮನೇಲಿ ಈ ಥರ ಒಂದೊಂದು ಬಾಗಿಲು ತೆಕ್ಕೊಂಡು ಅಂದರೆ ಬೆಳಗ್ಗೆ ಬಿಸಿಲಲ್ಲಿ ಒಂಥರ ಚೆನ್ನಾಗಿ ಬಿಸಿಲು ಬರುತ್ತೆ ಫ್ರೆಂಡ್ಸ್. ಮನೆ ಒಳಗಾನ ಬಾಗಿಲು ತೆಕ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ದಿನನೇ ಇಲ್ಲ. ನನಗೆ ಈ ಥರ ಬಾಗಿಲು ತೆಕ್ಕೊಂಡು ಕುತ್ಕೊಳ್ಳೋದಂದರೆ ಸ್ವಲ್ಪ ಇಷ್ಟ. ಬಾಗಿಲು ತೆಕ್ಕೊಂಡು ಕಾಫಿ ಕುಡ್ಕೊಂಡು ಕುತ್ಕೊಳ್ಳೋದಂದರೆ ಸ್ವಲ್ಪ ಇಷ್ಟಪಡ್ತೀನಿ. ಅಪ್ಪು ನಾನು ಜೊತೆಲಿ ಕುತ್ಕೊಂಡು ಊಟ ಮಾಡಿದ್ದೆ ಮರ್ತೋಗ್ಬಿಟ್ಟಿತ್ತು ನಮಗೆ, ಆ ಥರ ಆಗಿಬಿಟ್ಟಿತ್ತು. ಮತ್ತು ಅದೇ ಇದಕ್ಕೆ ಬಂದು ನಮ್ಮ ಚಾರ್ವಿ ನಮ್ಮ ಆರ್ ನಗರ ಮನೆಯಲ್ಲೇ ಮಿಸ್ ಆಯಿತು ಅಂದ್ಕೊಂಡಿದ್ದೆ ಎಲ್ಲ. ಅದಾದಮೇಲೆ ಫ್ರೆಂಡ್ಸ್ ನನ್ನ ಕೈಯಲ್ಲಿ ನಮ್ಮಮ್ಮ ತಲೆ ಬಾಚಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಮನೇಲೇ ಇರ್ತೀನಿ, ಇರ್ತೀಯಾ ಬಾಚಮ್ಮು ಅಂತ ಹೇಳ್ತಾರೆ ಅಪ್ಪು. ಆದರೂ ಕೂಡ ನಮ್ಮಮ್ಮ ಒಂದು ದಿವಸಕ್ಕೂ ನನ್ನ ಹತ್ರ ತಲೆ ಬಾಚಿಸ್ಕೊಳ್ಳೋದಾಗಲಿ ಇದೆಲ್ಲ ಮಾಡಲ್ಲ. ತುಂಬ ಹಠ ಮಾಡ್ತಾಳೆ. ಅಪ್ಪು ಹತ್ರ ಆದರೆ ಅವ್ರು ಹಠ ಮಾಡಿದ್ರು ಬಿಡಲ್ಲ, ಕಟ್ಟಾಕೊಂಡು ಅವ್ಕೊಂಡು ಬಾಚ್ಬಿಡ್ತಾರೆ. ಬಾಚದೇ ಇದ್ದರೆ ಕೂದಲೆಲ್ಲ ಸಿಕ್ಕಾಗ್ಬಿಟ್ಟು ಝೀರೋ ಕಟಿಂಗ್ ಮಾಡಿಸೋ ರೀತಿ ಎಲ್ಲ ಆಗೋಗುತ್ತೋ ಅನ್ನೋ ಭಯಕ್ಕೆ ಅಪ್ಪುನೇ 2 ದಿವಸಕ್ಕೆ ಒಂದ್ಸರ್ತಿ ನೀಟಾಗಿ ಬಾಚ್ಕೊಡ್ತಾರೆ ನನಗೆ. ಫ್ರೆಂಡ್ಸ್ ಟೈಮ್ ಆಗಲಿ 9 ಗಂಟೆ ಆಗಿಬಿಟ್ಟಿತ್ತು, 8:45 9 ಗಂಟೆ. ಸರಿ ಇನ್ನು ಚಿಕ್ಕಮ್ಮರು ಬಂದುಬಿಡ್ತಾರೆ, 10 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದರು. ಟಿಫನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಬಾತನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊ ಬಾತ್ಗೆ ಒಂದು ದೊಡ್ಡ ಸೈಜ್ದು 2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಫ್ರೆಂಡ್ಸ್. ಹಾಗಾಗಿ ಸ್ಲೈಸಾಗಿ ಕಟ್ ಮಾಡ್ಕೊತಿದ್ದೀನಿ. ಒಂದು 5-6 ಟೊಮೊಟೊನ ಸಣ್ಣಗೆ ಹಚ್ಕೊತಾ ಇದ್ದೀನಿ. ಅದಾದಮೇಲೆ ಓಲ್ ಸ್ಪೈಸಸ್ಸು ಫ್ರೆಂಡ್ಸ್. ಕುಕ್ಕರ್ನ ಎಣ್ಣೆ ಇಟ್ಟು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದಾದಮೇಲೆ ಸಾಸಿವೆ ಓಲ್ ಸ್ಪೈಸಸ್ನ ಹಾಕ್ಕೋತಾ ಇದ್ದೀನಿ. ಓಲ್ ಸ್ಪೈಸಸ್ಸು ಏನಿರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು. ಚಕ್ಕೆ ಲವಂಗ ಏನೆಲ್ಲ ಹಾಕಿರ್ತೀವಿ ನಾವು, ಪಲಾವ್ ಎಲೆ ಆಗಿರ್ಬೋದು, ಅದೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ಎಣ್ಣೆಯಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಒಂದೊಳ್ಳೆ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಿಚನ್ನು ತುಂಬ ಚಿಕ್ಕದಿದೆ ಫ್ರೆಂಡ್ಸ್. ನನಗೆ ಕಿಚನ್ನು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಜೀವನ ಹೆಂಗೆ ಬರುತ್ತೋ ಹಂಗೆ ತೊಗೊಂಡು ಹೋಗ್ತಾ ಇರಬೇಕು. ಇನ್ನೊಂದು ಕಡೆ ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ, ಅದು ಕೂಡ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಪಟ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚಾಲೆಂಜ್ ಅಂತಲೇ ಹೇಳ್ಬೋದು, ಟಿಫನ್ ಮಾಡ್ಕೊತ ಮನೆ ಕ್ಲೀನ್ ಮಾಡೋದು. ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ಲೆಲ್ಲ ಟೊಮೊಟೊದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಸ್ಮ್ಯಾಶ್ ಆಗೋಗಿರುತ್ತೆ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ ಹೋಗಿದೆ ಅಂತ ಗೊತ್ತಾಗುತ್ತೆ. ಟೊಮೊಟೊ ಸ್ಮೆಲ್ಲೇ ಇರಲ್ಲ, ಸ್ಮೆಲ್ಲೆಲ್ಲ ಹೊಟ್ಟೋಗಿರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆದಷ್ಟು ಚೆನ್ನಾಗಿ ಟೊಮೊಟೊ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಅದಾದಮೇಲೆ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಫ್ರೆಂಡ್ಸ್ ಬೇರೆ ಕೆಲಸ ಕೂಡ ಜೊತೆಯಲ್ಲಿ ಮಾಡ್ಕೊತಾ ಇದ್ದೆ. ರಾತ್ರಿನೇ ನೆನೆಸಿಟ್ಟ ಬಟಾಣಿ ಕೂಡ ಇತ್ತು, ಅದು ಕೂಡ ಟೊಮೊಟೊ ಬಾತ್ಗೆ ಅಂತಲೇ ನೆನೆಸಿಟ್ಟಿದ್ದೆ. ಸ್ವಲ್ಪನೇ ಹಾಕ್ಕೊಳ್ಳೋದು ನಾನು ಇವತ್ತು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೊಮೊಟೊ ಬಾತ್ಗೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಬಟಾಣಿ ಟೀ ಗ್ಲಾಸಲ್ಲಿ 1 ಗ್ಲಾಸ್ ಬಟಾಣಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಗೋಡಂಬಿ 10 ಗೋಡಂಬಿ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ತಿನ್ನಬೇಕಾದ್ರೆ ಸೆಂಟ್ರಲ್ಲಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೊಮೊಟೊ ಬಾತಿಗೆ ಗೋಡಂಬಿ ಹಾಕ್ಬಿಟ್ಟು ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೆಂಟ್ರಲ್ಲಿ ಸಿಗ್ತಾಯಿದ್ರೆ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಖಾರ ಹಾಕ್ಕೋಬೇಕು. ನೀವು ಎಷ್ಟು ಖಾರ ತಿಂತೀರೋ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಳ್ಳಿ. ಇಲ್ಲ ನಾವು ಖಾರ ಕಮ್ಮಿ ತಿಂತೀವಿ ಅಂದರೆ ಖಾರ ಕಮ್ಮಿ ಹಾಕ್ಕೊಳ್ಳಿ. ನಮ್ಮನೇಲಿ ನಾನು ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ಖಾರ ಕಮ್ಮಿನೇ ತಿನ್ನೋದು. ಹಾಗಾಗಿ ಇವತ್ತು ನಾವು ಒಂದು 6 ಜನಕ್ಕಾಗೋಷ್ಟು ಮಾಡ್ಕೊತಿರೋದ್ರಿಂದ ನೋಡಿಬಿಟ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಟೊಮೊಟೊ ಬಾತ್ಗೆ ಏನೆಲ್ಲ ಆ್ಯಡ್ ಮಾಡಿದೆ ಅಂತ ನೋಡಿದ್ರಲ್ವ. ಅದಾದಮೇಲೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಾನೇನೆಲ್ಲ ಆ್ಯಡ್ ಮಾಡಿದೆ ಅಂತ ನೀವು ನೋಡ್ಕೊಂಡು ಬಂದಿದ್ದೀರಾ ಆಗಲೇ. ಈರುಳ್ಳಿ ಟೊಮೊಟೊ ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿದ್ದೆಲ್ಲ ಸ್ಪೈಸಿ ಆ್ಯಡ್ ಮಾಡಿಬಿಟ್ಟು ಮಾಡ್ತಾ ಇರೋದು. ಇದು ಸಿಂಪಲ್ ಟೊಮೊಟೊ ಬಾತ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಸಾಲ ಕುದಿಲಿಕ್ಕೆ ಬಿಡಬೇಕು. ಅಚ್ಚ ಖಾರದ ಪುಡಿ ಸ್ಮೆಲ್ಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ಲೆಲ್ಲ ಹೊರಟೋಗ್ಬೇಕು. ಅಲ್ಲಿವರೆಗೂ
ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕೈ ಆಡಿಸಿ ಕುದಿಲಿಕ್ಕೆ ಬಿಟ್ಟು ಚೆನ್ನಾಗಿ ಕುದ್ಮೇಲೆ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೋಬೇಕು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊತಿರೋದ್ರಿಂದ 6 ಗ್ಲಾಸ್ ನೀರು ಇಟ್ಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ನೀರು ಕುದ್ದ ಮೇಲೇ ಅಕ್ಕಿ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಕ್ಕಿಗೆ, ಅನ್ನಕ್ಕೆ. ಅನ್ನ ಒಂದು ಕಡೆ ಮಸಾಲ ಒಂದು ಕಡೆ ಆ ಥರ ಆಗಲ್ಲ. ಆವಾಗ ಅಕ್ಕಿ ನೀರು ಕುದ್ದು ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಅದು ಕುದೀತೈತೆ ಅನ್ಬೇಕಾದ್ರೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 3 ವಿಷಲ್ ತೆಗೆಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ. ಸಿಂಪಲಾಗಿ ಮಾಡಿದ್ರೂ 5 ನಿಮಿಷಕ್ಕೆ ಟೊಮೊಟೊ ಬಾತ್ ಆಗುತ್ತೆ. ರುಬ್ಬಿ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಇದೇ ರೀತಿಯೇ ಟೊಮೊಟೊ ಬಾತನ್ನ ಮಾಡ್ಕೊಳ್ಳೋದು. ಈಸಿಯಾಗೂ ಆಗುತ್ತೆ, ಬೇಗನೂ ಆಗುತ್ತೆ ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಹಚ್ಬಿಟ್ಟು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿದ್ದೀನಿ. ಪುದೀನ ಎಲ್ಲನೂ ಹಾಕ್ಬೋದು, ಬಟ್ ಟೈಮ್ ಇದ್ದಾಗ ಏನು ಮಾಡಿದ್ರು ಓಕೆ. ನನಗಿವತ್ತು ಟೈಮ್ ಇದ್ದಿರಲಿಲ್ಲ. ಚಿಕ್ಕಪ್ಪವರೆಲ್ಲ 10 ಗಂಟೆಗೆಲ್ಲ ಬರ್ತೀವಿ ಅಂತ ಹೇಳಿದ್ರು. ಅಷ್ಟು ಬೇಗ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಪಟ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಕಿಚನಲ್ಲಿ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಳ್ತಾ ಬೇರೆ ಕೆಲಸ ಮಾಡ್ಕೊಳ್ತಾ ಮಾಡಿದ್ರಿಂದ ಸೊ ಅರ್ಜೆಂಟಿಗೆ ಟೊಮೊಟೊ ಬಾತ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ನನ್ನ ತಂಗಿ ಮತ್ತು ನನ್ನ ಚಿಕ್ಕ ತಂಗಿ ಚಿಕ್ಕಪ್ಪ ಬಿಟ್ಬಿಟ್ಟಿಬ್ರು ಒನ್ ಟೈಮ್ ಹೋದರು ಚಿಕ್ಕಮ್ಮನ ಕರ್ಕೊಬರ್ತೀನಿ ಅಂತ. ಇವ್ರು ಬಂದೇಟ್ಗೆ ನನ್ನ ಮಗಳಿಗೆ ಖುಷಿ ತಡೆಯೋಕ್ಕೆ ಆಗಲಿಲ್ಲ. ಸರಿ ಬನ್ನಿ, ಕುಕ್ಕರ್ ಕೂಡ ಆರಿದೆ, ಟಿಫನ್ ಹಾಕ್ಕೊಡ್ತೀನಿ ಅಂದರೆ ಇಲ್ಲ ಸ್ವಲ್ಪ ಹೊತ್ತು ಚಾರ್ವಿ ಜೊತೆ ಆಟಾಡ್ತೀವಿ, ಆಮೇಲೆ ಟಿಫನ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರು ಚಾರ್ವಿ ಜೊತೆ ಆಟಾಡ್ತಾಯಿದ್ರು. ಫ್ರೆಂಡ್ಸ್, ನಮ್ಮ ಮನೆ ಮಕ್ಕಳಿಗೆ ಇಬ್ಬರಿಗೂ ಅಷ್ಟೇ ಅವಳಿಗೆ ಕಂಡ್ರೆ ತುಂಬಾ ಇಷ್ಟ, ಇವಳಿಗೂ ಅಷ್ಟೇ ಅವರಿಬ್ಬರನ್ನ ಕಂಡ್ರೆ ತುಂಬಾ ಇಷ್ಟಪಡ್ತಾಳೆ. ತುಂಬ ಪ್ರೀತಿ, ಅವ್ರ ಅಮ್ಮನ ಕಂಡ್ರು ಅಷ್ಟೇ ಇಷ್ಟಪಡ್ತಾಳೆ, ಅಷ್ಟೇ ಆ್ಯಕ್ಟಿವ್ ಆಗಿರ್ತಾಳೆ. ಸರಿ ಅಂದ್ಬಿಟ್ಟು ಇನ್ನು ಟಿಫನ್ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟಿಫನ್ ಕೂಡ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ಟೊಮೊಟೊ ಬಾತ್ ಇತ್ತು. ಆದರೂ ಮಧ್ಯಾಹ್ನದ ಊಟಕ್ಕೆ ಚಿಕ್ಕಪ್ಪ ಆಗಲೇ ಮನೆಗೆ ಹೋಗಿದ್ರು ಚಿಕ್ಕವಳನ್ನ ಕರ್ಕೊಂಡು. ಚಿಕ್ಕಮ್ಮ ನಾನು ದೊಡ್ಡವಳು 3 ಜನ ಇದ್ದಿದ್ದು. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ರಸಮ್ ಮಾಡಿಕೊಂಡೆ. ಅದೇನು ವೀಡಿಯೋಸ್ ತೊಗೊಂಡಿಲ್ಲ, ಯಾಕಂದರೆ ಸುಮಾರು ಸತಿ ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ರಸಮ್ಮು ರೆಸಿಪಿ. ಅದಾದಮೇಲೆ ರಸಮ್ಮು ರೈಸು, ಬಿಸಿ ರೈಸ್ ಮಾಡಿಕೊಂಡು 3 ಜನ ಕೂತ್ಕೊಂಡು ಊಟ ಮಾಡಿದ್ವು. ತುಂಬ ಚೆನ್ನಾಗಿತ್ತು. ಜೊತೆಲಿ 1-2 ಹಪ್ಪಳ ಕೂಡ ಹಾಕ್ಕೊಂಡು ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಬೆಳಗ್ಗೆ ನಾನು ಗಂಜಿ ಕುಡಿದಿದ್ದೆ, ಟೊಮೊಟೊ ಬಾತ್ ಏನು ತಿಂದಿರಲಿಲ್ಲ. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ಬಾತನ್ನ ತಿಂದ್ಕೊಂಡೆ, ಅವರಿಗೆ ಅನ್ನ ಸಾಂಬಾರನ್ನ ಕೊಟ್ಟೆ. ಅದಾದಮೇಲೆ ಅಪ್ಪು ಒಂದು 3:30-3:45 ಅಷ್ಟೊತ್ತಿಗೆ ಚಿಕ್ಕಮ್ಮರು ಇದ್ದರು. ಇನ್ನೂ ಅಷ್ಟೊತ್ತಿಗೆ ಹುಷಾರಿಲ್ಲ ಅಂತ ಬಂದರು ಫ್ರೆಂಡ್ಸ್. ಅವರಿಗೆ ಜ್ವರ ಬಂದ್ಬಿಟ್ಟಿತ್ತು, ಜ್ವರ ಚಳಿ. ಮೊನ್ನೆ ಎಲ್ಲ ಮಳೇಲಿ ನೆಂದಿದ್ರಿಂದ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ಅಪ್ಪು ಕೂಡ ಬಂದರು. ಅವ್ರಿಗೆ ಕೂಡ ಅನ್ನ ರಸಮ್ ಹಾಕ್ಕೊಟ್ಬಿಟ್ಟು ಟ್ಯಾಬ್ಲೆಟ್ ಕೊಡೋಣ ಅಂದ್ಬಿಟ್ಟು ಊಟಕ್ಕೆ ಹಾಕ್ಬಿಟ್ಟು ಕೂತಿದ್ದೀನಿ. ನಮ್ಮ ಚಿಕ್ಕಮ್ಮವ್ರು ಕೂಡ ಹೊರಡ್ತೀವಿ ಅಂತೇಳಿ ಹೊರಡ್ತಾ ಇದ್ದಾರೆ. ನಮ್ಮ ಚಾರ್ವಿ ರಿಯಾಕ್ಷನ್ ನೋಡಿ ಹೆಂಗಿದೆ. ಇನ್ನು ಹೊರಡ್ಬಿಡ್ತಾರೆ, ನನ್ನನ್ನು ಬಿಟ್ಟು ಹೋಗ್ತಾರೆ, ನಾನು ಹೋಗ್ಬೇಕು ಅವ್ರ ಜೊತೆ ಅಂದ್ಬಿಟ್ಟು ಅವ್ರು ನೋಡ್ಕೊಂಡು ಬಾಲ ಅಳ್ಳಾಡಿಸ್ಕೊಂಡು ಇದನ್ನು ಮಾಡ್ತಾ ಇರೋದು. ಟೈಮ್ ಆಯಿತು ಅಂದ್ಬಿಟ್ಟು ಅವರು ಕೂಡ ಹೊರಟ್ರು. ಅದಾದಮೇಲೆ ಅಪ್ಪುಗೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕುತ್ಕೊಂಡಿದ್ದೀನಿ. ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅಪ್ಪು ಕುತ್ಕೊಳ್ಳಪ್ಪು, ಸ್ವಲ್ಪ 2-3 ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಹಿಂದೆನೇ ಮಲಗಬಾರ್ದು, ಹಾಕ್ಕೊಂಡಿರೋ ಮಾತ್ರೆ ನೆತ್ತಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ದೊಡ್ಡವ್ರು ಹೇಳಿರೋದು ಮಾತನ್ನ ಕೇಳೋದು ನಮ್ಮ ಧರ್ಮ ಕರ್ಮ. ಕೇಳಿದ್ರೆ ನಮ್ಮ ಧರ್ಮ, ಕೇಳಿಲ್ಲ ಅಂದರೆ ನಮ್ಮದೇ ಕರ್ಮ ಅಂತ. ಚಿಕ್ಕಮ್ಮವ್ರನ್ನೂ ಕೂಡ ಕಳಿಸ್ಬರ್ಲಿಕ್ಕೆ ಹೋಗಿದ್ದೀನಿ. ನಮ್ಮ ಚಾರ್ವಿ ಕಿತ್ಕೊಂಡು ಓಡಿ ಬಂದುಬಿಟ್ಟಿದ್ದಾಳೆ ನನ್ನ ಹಿಂದೆ. ಅದಾದಮೇಲೆ ಅಪ್ಪುಗೆ ಸ್ವಲ್ಪ ಹೊತ್ತು ಮಲಗಪ್ಪು ಅಂದ್ಬಿಟ್ಟು ಮಲ್ಗಕ್ಕೆ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಕೂಡ ಇತ್ತು ನನಗೆ ಎಡಿಟಿಂಗ್ ಮಾಡ್ಕೊಳ್ಳೋದು, ಅದು ಕೂಡ ಮಾಡ್ಕೊತಾ ಇದ್ದೀನಿ. ಸಾಯಂಕಾಲ ಗ್ರಹಣ ಇರೋದ್ರಿಂದ ಎಡಿಟಿಂಗ್ ಮುಗಿಸೋದಕ್ಕೆ ಒಂದು 5 ಗಂಟೆ ಆಗಿಬಿಡುತ್ತೆ. ಸ್ವಲ್ಪ ಯಾರೋ ಬರೋರಿದ್ದರು, ಅವರು ಕೂಡ ಬಂದು ಹೋಗ್ಬಿಡ್ತಾರೆ. ಅದಾದಮೇಲೆ ಮನೆ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಊಟಕ್ಕೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮುಗಿಸ್ಕೊಂತ ಕೂತಿದ್ದೆ ಫ್ರೆಂಡ್ಸ್. ನಮ್ಮ ಚಾರ್ವಿ ಅಪ್ಪ ಸಿಕ್ಕಾಬಟ್ಟೆ ಕಾಟ ಕೊಡ್ತಾಳೆ ನಮಗೆ. ಫ್ರೆಂಡ್ಸ್, ಅಪ್ಪು ಹುಷಾರಿಲ್ಲ, ಅಪ್ಪು ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಎದ್ರು. ಟೈಮ್ ಬಂದು 6:30 ಆಗಿದೆ. ಅಕ್ಕ ಬಂದಿತ್ತು. ಅಕ್ಕ ಅಂದರೆ ನಮ್ಮ ರಿಲೇಷನ್ನು. ಸೊ ಅವ್ರದ್ದೇನು ನಾನು ವೀಡಿಯೋಸ್ ಎಲ್ಲ ಏನೂ ತೊಗೊಂಡಿಲ್ಲ, ಯಾಕಂದರೆ ಯಾರಿಗಿಷ್ಟ ಇರುತ್ತೆ ಯಾರಿಗಿಷ್ಟ ಇರಲ್ಲ ಅಂತ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರದ್ದು ವೀಡಿಯೋ ಏನು ತೊಗೊಳ್ಳಿಲ್ಲ. ಅವ್ರವ್ರ ಪರ್ಸ್ನಲ್ಸ್ ಇರುತ್ತೆ, ಬೇಡ ಅಂದ್ಬಿಟ್ಟು ನಾನು ವೀಡಿಯೋ ತೊಗೊಂಡಿಲ್ಲ. ಅವ್ರನ್ನ ಕಳಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 6:30 ಆಗೋಗ್ಬಿಟ್ಟಿದೆ. ಇವತ್ತು ಗ್ರಹಣ ಬೇರೆ ಇದೆ 9:30ಇಂದ. ಹಾಗಾಗಿ ಒಂಚೂರು ಮನೆ ಕಸ ಗುಡಿಸ್ಬಿಟ್ಟು ದೀಪ ಹಚ್ತೀನಿ. ಆಮೇಲೆ ನಾಳೆ
ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಳ್ಳೋದಿದ್ದೇ ಇರುತ್ತೆ. ಹಾಗಾಗಿ ಇವಾಗ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ವಾಚ್ ಅವರ್ ಆಗಬೇಕು. ಪ್ಲೀಸ್ ಫುಲ್ಲಾಗಿ ವೀಡಿಯೋಸ್ ನೋಡಿ. ಇನ್ನು 1,000 ವಾಚ್ ಅವರ್ಸ್ಗೆ ಸಪೋರ್ಟ್ ಮಾಡಿ ಆಯಿತಾ ಫ್ರೆಂಡ್ಸ್. ಚಿಕ್ಕಮ್ಮನ ಮನೆ ಹತ್ರ ಅಪ್ಪು ಕೂಡ ಕಳಿಸ್ಬೇಕಾಗಿತ್ತು. ಅಪ್ಪು ಎದ್ದಾಗ 6 ಗಂಟೆ ಆಗೋಗ್ಬಿಟ್ಟಿತ್ತು. ಸರಿ ಅಪ್ಪು ನೀನು ಚಿಕ್ಕಮ್ಮನ ಮನೆ ಹತ್ರ ಹೋಗು, ನನ್ನ ಮನೆ ಮ್ಯಾಟೆಲ್ಲ ಕೊಡ್ಬಿಟ್ಟು ಕಸ ಗುಡಿಸ್ಕೊಂಡು ಸ್ವಲ್ಪ ದೀಪ ಹಚ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಪ್ಪುನ ಚಿಕ್ಕಮ್ಮನ ಮನೆ ಹತ್ರ ಹೋಗಪ್ಪು ಕಾಫಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಕಾಫಿ ಮಾಡಿಕೊಟ್ಬಿಟ್ಟು ನನ್ನ ಮನೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಮನೇಲಿದ್ದರೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯಲ್ಲ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದೀನಿ ಮುಗಿಯೋಂಗೆ ಕಾಣ್ತಿಲ್ಲ. ಮಧ್ಯಾಹ್ನ ಅಪ್ಪು ಬಂದಾಗ ಎಲ್ಲ ಬಿಚ್ಚಿಬಿಟ್ಟು ಶರ್ಟ್ ಒಂದು ಕಡೆ, ಸ್ವೆಟರ್ ಒಂದು ಕಡೆ ಎಲ್ಲ ಬಿಸಾಕಿದ್ರು. ಅದೆಲ್ಲ ಎತ್ತಾಕೋದು, ಮ್ಯಾಟ್ಗಳೆಲ್ಲ ಆ ಮನೆ ಹತ್ರದಿಂದ ಮ್ಯಾಟ್ಗಳನ್ನೂ ಎತ್ಕೊಂಡು ಬಂದಿದ್ರು ಬರ್ತಾ. ಅವನ್ನ ಮನೆ ತುಂಬ ಒಂದೊಂದು ಹಾಕೋಗಿದ್ಲು ನನ್ನ ತಂಗಿ. ಅವನ್ನೆಲ್ಲ ಎತ್ತಿಡೋದು, ಹಿಂಗೆ ಎಷ್ಟು ಕೆಲಸಗಳು ಮಾಡಿದ್ರು ಕೂಡ ಮುಗಿಯಲ್ಲ. ಬೆಡ್ಶೀಟ್ ಹೊಚ್ಕೊಂಡು ಮಲಗಿದ್ರಲ್ವ, ಬೆಡ್ಶೀಟ್ ಒದ್ರೋದು, ಸಂಜೆ ಆಯ್ತಂತ ಹಿಂಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ. ಹಂಗಾಗೋಗ್ಬಿಡುತ್ತೆ ಫ್ರೆಂಡ್ಸ್. ನನಗೆ ಬೆಡ್ರೂಮ್ನಲ್ಲಿ ಒಂದು ಸ್ಟ್ಯಾಂಡ್ ಥರ ಬಿಟ್ಟಿದ್ದಾರೆ ಸ್ಕ್ರೀನ್ ಹಾಕ್ಕೊಳ್ಳಿಕ್ಕೆ. ಅದು ಬಿಟ್ಟಿರೋದು ತುಂಬ ಹೆಲ್ಪ್ ಆಗುತ್ತೆ. ಒಗೆಯೋ ಬಟ್ಟೆಗಳನ್ನೆಲ್ಲ ಆರಾಮಾಗಿ ಅದ್ರ ಮೇಲೆ ಹಾಕ್ಕೊಳ್ಬೋದು. ಅಪ್ಪು ಬಿಚ್ಚಿರೋದು ಎಲ್ಲನೂ ಹಾಕ್ಕೋಬೋದು. ಒಗೆಯೋ ಟೈಮ್ನಲ್ಲಿ ಎಲ್ಲ ಒಟ್ಟಿಗೆ ಎತ್ಕೋಬೋದು. ತುಂಬ ಆರಾಮ ಅನಿಸುತ್ತೆ. ಕಾಫಿ ಕೊಡೋ ಟೈಮ್ನಲ್ಲೇ ಒಂದು ಕಡೆ ಹಾಲು ಕಾಯಕ್ಕೆ ಇಕ್ಬಿಟ್ಟು ಇನ್ನೊಂದು ಕಡೆ ಈ ಕೆಲಸಗಳನ್ನ ಕೂಡ ಮುಗಿಸ್ಕೊಂಡೆ. ಒಂದಾದ್ಮೇಲೆ ಒಂದು ಕೆಲಸ ಮುಗ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಒಂದಾದ್ಮೇಲೆ ಒಂದು ಕೆಲಸ ಮುಗಿಸ್ತಾ ಹೋಯ್ತಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹೆಣ್ಮಕ್ಳು ಮಲ್ಟಿ ಟಾಸ್ಕ್ ಯಾವಾಗ ನಾವು ಮಾಡ್ತೀವೋ ಆ ಕೆಲಸ ಮಾಡಿಕೊಂಡು ಇನ್ನೊಂದು ಕೆಲಸ ಯಾವಾಗ ಮಾಡ್ತೀವೋ ಆವಾಗಲೇ ಕೆಲಸಗಳು ಬೇಗ ಆಗೋದು. ಅದೇ ರೀತಿ ನನಗೂ ಆಗುತ್ತೆ. ಪಾತ್ರೆಗಳು ಕೂಡ ಬೆಳಗ್ಗೆಯಿಂದ ತೊಳೆದೇ ಇರಲಿಲ್ಲ ಫ್ರೆಂಡ್ಸ್. ಏನಂದರೆ ಎಲ್ಲರೂ ಬಂದಾಗ ನಾನು ದಿನನಿತ್ಯ ಒಬ್ಬಳೇ ಇರ್ತೀನಿ. ನಂಗೆ ಯಾರಾದರೂ ಬಂದಾಗ ಬೇರೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಹೀಗೆ ಮಾಡಿಬಿಡ್ತೀನಿ. ಹಂಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ಸ್ವಲ್ಪ ತೊಳೆದಿದ್ದೆ. ಮತ್ತು ಅದಾದಮೇಲೆ ಅಕ್ಕ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಬಂದಾಗ ಸ್ವಲ್ಪ ಹಾಕಿರೋ ಪಾತ್ರೆಗಳು ಎಲ್ಲ ತುಂಬ ಇದ್ದು, ಟೀ ಪಾತ್ರೆ, ಹಾಲು ಪಾತ್ರೆ ಎಲ್ಲ. ಸರಿ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಗ್ರಹಣ ಮುಗ್ದೋಗಿರುತ್ತೆ. ಇನ್ನಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ಮನೆ ಗುಡಿಸಿ ಒರೆಸಿ ಪಾತ್ರೆ ಇದ್ರೆಲ್ಲ ತೊಳೆದು ಪೂಜೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು, ಕಷ್ಟ ಆಗಲ್ಲ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಬೇರೆ ನಾಳೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವ ಅಂದ್ಬಿಟ್ಟು ಈಗಲೇ ಆದಷ್ಟು ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟು ಮಲಗೋಣ ಅಂದ್ಬಿಟ್ಟು. ಇನ್ನೂ ಟೈಮ್ ಇತ್ತು ಗ್ರಹಣ ಸ್ಟಾರ್ಟ್ ಆಗಲಿಕ್ಕೆ. 8:45ಗೆ ಗ್ರಹಣ ಸ್ಟಾರ್ಟ್ ಆಗುತ್ತಲ್ವ, 9:45ಗೆ. ಹಾಗಾಗಿ ಎಲ್ಲ ಕೆಲಸ ಈಗಲೇ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಳ್ಳೋದು, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಮಧ್ಯಾಹ್ನ ಹಪ್ಪಳ ಕರೀಲಿಕ್ಕೆ ಬಿಟ್ಟಿದ್ದು ಎಣ್ಣೆ ಎಲ್ಲ ಗ್ಲಾಸಲ್ಲಿ ಹಾಕಿ ಎತ್ತಿಡೋದು, ಈ ಥರ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ನನಗೆ ಆಯಿಲ್ ಹಾಕಿ ಎತ್ತಿಟ್ಕೊಳ್ಳಿಕ್ಕೆ ಫ್ರೆಂಡ್ಸ್ ಆಯಿಲ್ ಬಾಟಲ್ನ ಬಿಸಾಕ್ಬಿಟ್ಟಿದ್ದೆ ಮೊನ್ನೆ. ಅಂದರೆ ಆಯಿಲ್ ಬಾಟ್ಲು ಅಂಟಾಗಿತ್ತು, ಕ್ಯಾಪ್ ಹೊಡೆದಾಕ್ಬಿಟ್ಟಿದ್ದೆ ಅಂತ ಬಿಸಾಕ್ಬಿಟ್ಟಿದ್ದೆ. ಮತ್ತು ಅದಾದಮೇಲೆ ಆಯಿಲ್ ಬಾಟ್ಲನ್ನೇ ತಗೊಂಡಿಲ್ಲ, ತೊಗೋಬೇಕು. ಸೊ ಇನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಬಂದಿರಲಿಲ್ಲ. ಹಂಗಾಗಿ ಗ್ಲಾಸಲ್ಲಿ ಹಾಕ್ಬಿಟ್ಟು ಎತ್ತಿಕ್ಬಿಟ್ಟು ಸ್ವಲ್ಪ ಪಾತ್ರೆಗಳಿತ್ತು ಅವನ್ನು ವಾಶ್ ಮಾಡೋಣ ಅಂದ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಊಟಕ್ಕೆ ರಸಮ್ ಇದೆ, ಜೊತೆ ರೈಸ್ ಇದೆ. ಸ್ವಲ್ಪ ಅಪ್ಪುಗಾಗುತ್ತೆ, ನಾನು ಸ್ವಲ್ಪ ಗಂಜಿ ಮಾಡ್ಕೊತೀನಿ. ಫ್ರೆಂಡ್ಸ್ ಇವತ್ತು ಗ್ರಹಣ ಇರೋದ್ರಿಂದ 9:10ರಿಂದ ಗ್ರಹಣ ಸ್ಟಾರ್ಟ್ ಆಗುತ್ತೆ. ಮಿಡ್ನೈಟ್ 1:00ವರೆಗೆ ಮುಗಿಯುತ್ತೆ. ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಗ್ರಹಣ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಹೊಟ್ಟೆಗೆ ಏನಾದರೂ ಸೇರಿಸೋದು ಒಳ್ಳೆಯದು. ನಾನು ಅದರಿಂದನೇ ಇವಾಗ ಗಂಜಿ ಮಾಡ್ಕೊಂಡು ಬೇಗ ಕುಡಿದ್ಬಿಟ್ಟು ಬೆಡ್ಶೀಟ್ ಹಚ್ಕೊಂಡು ಬೆಚ್ಚಗೆ ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ಗ್ರಹಣದ್ದು ಅಂದರೆ ಈಗ ಬೆಳಕು ಬೀಳಬಾರ್ದಂತೆ. ಚಂದ್ರಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಆಗ್ಬೋದು. ಬೆಳಕು ಪ್ರೆಗ್ನೆಂಟ್ ಲೇಡೀಸ್ ಮೈ ಮೇಲೆ ಏನಾದರೂ ತಾಕಿದ್ರೆ ಮಕ್ಕಳಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತಂತೆ. ಹಾಗಾಗಿ ಅಷ್ಟೊತ್ತಿಗೆ ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಬೆಡ್ಶೀಟ್ ಹಚ್ಕೊಂಡು. ಯಾಕೆ ಸುಮ್ಮನೆ ಇವಾಗ ದೊಡ್ಡವರು ತಿಳಿದವ್ರು ಹೇಳಿದ್ಮೇಲೆ ಅವ್ರ ಮಾತಿಗೆ ಬೆಲೆ ಕೊಡೋದು ನಮ್ಮ ಧರ್ಮ ಆಗಿರುತ್ತೆ. ಫ್ರೆಂಡ್ಸ್ ಇವತ್ತು ಸಂಡೇ ಅಂತೂ ತುಂಬಾ ಚೆನ್ನಾಗೋಯ್ತು ನನಗೆ. ಚಿಕ್ಕಮ್ಮ ಬಂದಿದ್ದರು, ಚಿಕ್ಕಮ್ಮನ ಮಕ್ಕಳು ಬಂದಿದ್ದರು, ಮತ್ತು ಅದಾದಮೇಲೆ ಇನ್ನೊಬ್ಬರು ನಮ್ಮ ರಿಲೇಷನ್ ಒಬ್ಬರು ಬಂದಿದ್ದರು. ಇದೇ ಥರ ಇವತ್ತೊಂಥರ ಪೀಸ್ಫುಲ್ಲಾಗಿ ಸಂಡೇ ಹೋಯಿತು. ಅಪ್ಪು ಬೇರೆ ಹುಷಾರಿರಲಿಲ್ಲ, ಮಧ್ಯಾಹ್ನನೇ ಬಂದರು ಜ್ವರ ಅಂತ.
ಅವ್ರು ಬಂದಮೇಲೆ ಸ್ವಲ್ಪ ಹೊತ್ತು ಒಂದು 2 hours ಮಾತ್ರೆ ಕೊಟ್ಟು ಮಲಗಿದ್ರು. ಮಾತ್ರೆ ತಿಂದ್ಬಿಟ್ಟು ಮಲ್ಕೊಂಡ್ರು. ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ರಸಮ್ ರೈಸ್ ಮಾಡಿದ್ದೆ. ಈಗ ಅದೇ ರಸಮ್ ರೈಸೇ ಇದೆ. ಒಂದು 10 ಸತಿ ಕಾಫಿ ಮಾಡಿದ್ದೀನಿ. ಹಂಗಾಗಿ ಇವತ್ತಿನ ದಿನ ಈ ಥರ ಹೋಯಿತು. ನನ್ನ ದಿನಚರಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಟೈಮ್ ಸಿಕ್ಕಿದ್ರೆ ನನ್ನ ವಿಡಿಯೋ ಆದಷ್ಟು ಫುಲ್ಫುಲ್ಲಾಗಿ ನೋಡಿ. ಸಿಗ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.